ನಮಸ್ತೆ ಡಿಯರ್ ಲೀಡರ್ಸ್. ಇಲ್ಲಿ ನೋಡ್ಬೋದು, ಇದು ಆಕ್ಟಿವ್ ಮ್ಯಾಕ್ಸ್ ಆಕ್ಟಿವ್ ಜಿಮ್ ಒಳ್ಳೆಯದು. ಇದು ಕೂಡ ನಾವು ಆಕ್ಟಿವ್ ಮ್ಯಾಕ್ಸ್ ಆಕ್ಟಿವ್ ಜಿಮ್ ಕೂಡ ಕೊಟ್ಟಿದ್ದೀವಿ ಇವರಿಗೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಶರಣಪುರ ನಮಸ್ಕಾರ. ನಮಸ್ಕಾರ ರೀ ಸರ್, ನಿಮ್ಗೆ ಏನ್ ಅನ್ಸಿದೆ ನಾವು ಆಕ್ಟಿವ್ ಮ್ಯಾಕ್ಸ್ ಆಕ್ಟಿವ್ ಜಿಮ್ ಕೊಟ್ಟಿದ್ದಕ್ಕೆ? ಇಲ್ರಿ, ಬೆಳೆ ನಮ್ದು ಇಷ್ಟಕ್ಕೊಂದು ಮರಿ ಮಾಡ್ತಿದ್ದಿಲ್ಲ. ಸರ್, ಈಗ ಅದನ್ನ ಯೂಸ್ ಮಾಡಿವಲ್ಲ, ನೋಡಮ್ಮ ಅಂತಂದೇಳಿ ಒಂದ್ 2 ಎಕರೆಗೆ ಯೂಸ್ ಮಾಡು ಅಂತಂದು ಅದೇನು ಹೇಳಿದಿರಲ್ಲ, ನೋಡೋಣ ಅಂತಂದೇಳಿ 2 ಎಕರೆ ಯೂಸ್ ಮಾಡಿವಿ. ಆದ್ರಿಂದ ಈಗ ಇದನ್ನೈತಲ್ಲ ಯೂಸ್ ಮಾಡಿಲ್ಲ. ಇದನ್ನ ಯೂಸ್ ಮಾಡೀನಿ. ಇದಕ್ಕ 35 ಮರಿ ಅದಾವ, ಇದಕ್ಕೆ 65 ಮರಿ ಅದಾವ. ಅಂದ್ರ 1 ಡಬಲ್ ಮರಿ ಮಾಡೈತಿ ಇದು. ಎಸ್ ಸರ್. ಆದ್ರಿಂದ ಇದು ಯೂಸ್ ಮಾಡೋದು ಒಳ್ಳೇದು. ಭೂಮಿ ಮೆತ್ತಗಿರುತ್ತೆ. ಅದ್ರಾಗ ನಮ್ಮ ಪಂಪ್ ಸೆಟ್ ಇನವಲ್ಲ, ನೀರನ್ನ ಭಾಳ ಕುಡಿಯವಲ್ತು. ಇದು ನುಗ್ಗಿಯಲ್ಲಿಂದ ಭಾಳ ನೀರು ನಿಂತಾವ. ಎಸ್ ನೀರು ಕೂಡ ತನಗೆ ಎಷ್ಟು ಬೇಕು ಅಷ್ಟೇ ಅವಶ್ಯಕತೆ ಯೂಸ್ ಮಾಡ್ಕೊಂತ ಇಷ್ಟಪಡ್ತೀನಿ. ನೋಡ್ಬೋದು, ಇಲ್ಲಿ ಗರಿ ಕೂಡ ಬಹಳ ಜಾಸ್ತಿ ಬಂದಿದ್ದಾವೆ. ಇದು ಕೂಡ ಆಕ್ಟಿವ್ ಮ್ಯಾಕ್ಸ್ ಆಕ್ಟಿವ್ ಜಿಮ್ ಹಾಕ್ಲಾರದು ಗರಿ ಕೂಡ ಇದು 35 ಇದಾವೆ. ಇನ್ನೂ ಕೂಡ ಹೊಡೆಯ ಬಂದಿಲ್ಲ. ನಿನ್ನ ಕೂಡ ಬೆಳೆಯುವ ಒಂದು ಪಂಗ್ಳು ಹೊಡೆಯುವಂತ ಸಾಧಾರಣ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸಾಧ್ಯತೆ ಇದೆ, ಪಂಗ್ಳು ಹೊಡೆಯುವ ಸಾಧ್ಯತೆ ಅಂತ ಇಷ್ಟಪಡ್ತೀನಿ. ಸರ್, ಆಗ್ಬೋದಾ ಸರ್ ಇದನ್ನ? ಖಂಡಿತವಾಗಿ ಪ್ರತಿಯೊಬ್ಬ ರೈತರು ಯೂಸ್ ಮಾಡಿದ್ರೆ ಒಳ್ಳೇದು. ಎಸ್ ನನ್ನ ಅಭಿಪ್ರಾಯ ಪ್ರಕಾರ ನಾನು ಯೂಸ್ ಮಾಡಿ. ನಮಸ್ಕಾರ ಸರ್, ನೀವು ವಂಡರ್ಫುಲ್ ಆಗಿ ಈ ಒಂದು ಆಕ್ಟಿವ್ ಮ್ಯಾಕ್ಸ್ ಆಕ್ಟಿವ್ ಜಿಮ್ ನ 2 ಸಲ ಯೂಸ್ ಮಾಡಿದ್ರೆ ಅಂತ ಇಷ್ಟಪಡ್ತೀನಿ. ಗೊಬ್ಬರ ಕೂಡ ಕಡಿಮೆ ಆಗ್ಬೋದು ಸರ್. ಇನ್ನೂ ಒಂದು ಅರ್ಧ ಕ್ವಿಂಟಲ್ ಕಡಿಮೆ ಆಗ್ಬೋದಾಗಿತ್ತು ಕೂಡ. ನೀವು ಕಡಿಮೆ ಮಾಡ್ಬೇಕಾಯ್ತು ಸರ್. ಈ 3ನೇ ಸತಿಗೆ ಹೋಗಿರಲ್ಲ? 3ನೇ ಸಲ ಹೋಗಿವಿ. ಈಗ 5-6 ದಿನ ಆಗೈತೆ. ಪ್ರತಿಯೊಬ್ಬರಿಗೂ ತಿಳಿಸ್ಬೋದು ಸರ್ ಇದನ್ನ? ಪ್ರತಿಯೊಬ್ಬರಿಗೂ ಖಂಡಿತವಾಗಿ ತಿಳಿಸ್ಬೋದು. ಇದರ ಒಳ್ಳೆ ರಿಸಲ್ಟ್ ಇದೆ. ಓಕೆ ಸರ್, ಓಕೆ. ಥ್ಯಾಂಕ್ ಯು ವೆರಿ ಮಚ್ ಸರ್.